ಬಂಧುಗಳೇ, ಇದು ಲೊಕೇಶನ್ ಬಂದು ನಮ್ಮ ತ್ಯಾವಣಿಗೆ ಅಸ್ಲಮ್ ಅವ್ರ ಬ್ರದರ್ ಇಬ್ರಾಹಿಂ ಅವರು ಇದ್ದಾರೆ. ರುದ್ರೇಶ್ ಅಣ್ಣವರ ಸೈಟಿನ ಬಳಿ ಇರ್ತಕ್ಕಂಥ ಹಸು ಸೇಲ್ ಮಾಹಿತಿ ನಿಮಗೆ HF ಕೋಡಲ್ಲಿರ್ತಕ್ಕಂಥ ತಳಿಗಳು, ಕ್ರಾಸ್ ತಳಿಗಳಿರೋವಂಥದ್ದು ನೋಡ್ತಾ ಇದ್ದೀರಿ. ಈ ತಳಿಗಳು ಎಷ್ಟನೇ ಲ್ಯಾಕ್ಟೇಷನ್ ಸೂಲು ಹಾಲು ಮಾಹಿತಿ ಪಡ್ಕೊಳ್ಳೋಣ ಈ ನಿಟ್ಟಲ್ಲಿ. ಅಣ್ಣ, ಎಷ್ಟನೇ ಸೂಲಿಂದು ಹಾಲಿಂದ? 6ರಲ್ಲಿದೆ. ಎರಡನೇ ಸೂಲ? ಎರಡನೇ ಸೂಲು. ಯಾವ ರೇಟಿಂದ ಸ್ಟಾರ್ಟ್ ಆಗ್ತಿದೆ ಹಸುಗಳು? 55ರಿಂದ 75. ಪರವಾಗಿಲ್ಲ. ಒಂದು ಕಡಿಮೆ ಬಜೆಟಲ್ಲಿ ಸಿಗುವ ಹಸುಗಳ ಮಾಹಿತಿ ಬಂದಾಗ ನೋಡಿ ನೀವು ನೇರವಾಗಿ ಬಂದುಬಿಟ್ಟು ಹೇಗಿದೆ ಇಲ್ಲ ಅಂತ ಪರಿಶೀಲಿಸ್ಕೊಂಡು ಒಂದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಜವಾಬ್ದಾರಿಯಲ್ಲಿ ಖರೀದಿ ಮಾಡ್ಬೋದು. ಪ್ರದರ್ಶನ ಸೈಟ್ ಅಂತ ಹೇಳಿದ್ರಿ, ಹೆಚ್ಚಿನ ಮಾಹಿತಿ ನಂಬರು ಕೊಟ್ಟಿರ್ತೀನಿ. ಓಕೆ ಬಾಸ್. ಓಕೆ, ಇಳಿಯೋಕ್ಕೆ ಇನ್ನು ಟೈಮ್ ಎಷ್ಟು ಬೇಕು ಇಬ್ಬರಿದ? 12 ದಿವಸ ಬೇಕು ಮಿನಿಮಮ್ ಇಳಿಬೇಕು ಅಂತ ಹೇಳಿದ್ರೆ. ಏನು ಮಾಡಲ್ಲ ಬಿಡಮ್ಮ, ಚೆನ್ನಾಗಿದೆ. ಕೋಡಿ ಗೀಡೆಲ್ಲ ಇರುವಂಥ ಹಸು. ಆಯ್ತು, ತೊಗೊಳ್ಳೋಣ. ನೀಟಾಗಿದೆ, ಏನು ಅಡ್ಡಿಲ್ಲ. ಇನ್ನೊಂದು ಸ್ವಲ್ಪ ಅಡರ್ ಬಿಟ್ಟಿರ್ತಕ್ಕಂಥ ಹಸುನೇ ನೋಡ್ತಾ ಇದ್ದೀವಿ. ಇದು ಸ್ವಲ್ಪ ಅಡರ್ ಕ್ಲಿಯರ್ ಆಗ್ತಾಯಿದೆ, ಅಂದರೆ ದೊಡ್ಡ ಮಟ್ಟದಲ್ಲಿ ಆಗ್ತಾಯಿದೆ. ಮೋಸ್ಟ್ಲಿ ಇಳಿಯೋಕ್ಕೆ ಇನ್ನೊಂದು ಎಷ್ಟು ಟೈಮ್ ತೊಗೊಳ್ಬೋದು ನೋಡೋಣ, ಮಾತಾಡ್ಸೋಣ. ಅಡರ್ ಫಿಲ್ ಆಗ್ಬೇಕು, ಇನ್ನೂ ಲೂಸ್ ಐತಿ ಅಣ್ಣ. ಎಷ್ಟು ದಿನ ಬೇಕು? ಇನ್ನೊಂದು 8 ದಿವಸ. 8 ದಿವಸ ಬೇಕಾ? ಎಷ್ಟನೇ ಹಾಲಿಂದು ಸೂಲಿಂದು? ಇದು 2ನೇ ಸೂಲು. ಇದು ಕರ ಹಾಕಿದ್ರೆ 2ನೇದು. 2 ಕರ ಹಾಕಿದ್ರೆ 2ನೇದ? ಹಾಲಿನ ನರಗಳು ತೊಟ್ಟು ಬಿಡಿ ಬಿಡಿಯಾಗಿ ಇದೆ. 2ನೇ ಸೂಲಿಂದಂತೆ, ಲ್ಯಾಕ್ಟೇಷನ್ನಿಂದ ಅಂತೆ. ಅಣ್ಣ, 75 ಮೇಲೆ ಹೋಗಲ್ಲ? 75ರೊಳಗೆ? 75ರೊಳಗೆ, 55ರಿಂದ 75ರೊಳಗೆ. ಅದಕ್ಕೆ ಕೇಳಿದೆ, ವ್ಯಾಪಾರ ಮಾಡ್ಕೊಳ್ಳಿ. ಯಾವ ಹಸು ಎಷ್ಟು ರೇಟು ಅನ್ನೋವಂಥದ್ದು ನೇರವಾಗಿ ಬಂದಾಗಲೇ ಒಂದು ಗ್ರಿಪ್ ಸಿಗುತ್ತೆ. ಬಟ್ ಬಜೆಟ್ ಕಡಿಮೆ ಹೇಳಿದ್ದಾರೆ, ನೋಡೋಣ. ಇಬ್ರಾಹಿಂ ಅವರು ಹೇಳಿರ್ತಕ್ಕಂಥದ್ದು ಇಳಿಯೋಕ್ಕೆ ಇನ್ನೂ ಟೈಮ್ ಬೇಕು ಅಂತ ಇದೆ. ನಿಮ್ಮ ಮನೆಗೆ ಸೆಟ್ ಆಗಲಿಕ್ಕೆ ಅದು ಇಲ್ಲ, ತೊಗೊಳ್ಬೋದು. ಸರಿ, ನೋಡ್ಕೊಂಡು ಬಿಟ್ಟರೆ ಹೀಗಿದೆ, ಬಿಡಿಯಾಗಿದೆ ಹಾಲು ಕರಿಯೋಕ್ಕೆ. ಆಯ್ತಣ್ಣ, ಆಯ್ತು. ಕರಿ ಗೊರ್ಸೆ, ಬಿಡಿ ಮಿಕ್ಸ್ ಇಲ್ಲ, ಕರಿ ಗೊರ್ಸೆನೇ ಇದೆ ಆಲ್ಮೋಸ್ಟ್. ಗುಡ್, ಆಯ್ತು ಬಿಡೋಣ, ನೋಡೋಣ ನೆಕ್ಸ್ಟ್. ಅಸಲ ಮಾಹಿತಿ ಕೊಡ್ತೀರಾ? ನೆಲ್ಲಿಗಿದೆ. ಓಕೆ. ಮತ್ತು ಯಾವುದೈತಪ್ಪ, ಇದೈತಾ? ಹಾಲ್ ಬ್ಲಾಕ್ ಕೋಡಲ್ಲಿರ್ತಕ್ಕಂಥವು, ಗಟ್ಟಿ ಬ್ರೀಡ್ ಇದೆ. ಹಾಲ್ ಬ್ಲಾಕ್ ಇದೆ, ಲೆಂತ್ ಇದೆ, ಹೈಟ್ ಇದೆ. ಕುದುರೆ ಥರ ಇದೆ, ಹೈಟ್ ಇದೆ. ಮಣ್ಕ ನಂಗೆ ಕಾಣಿಸುತ್ತೆ ಅಣ್ಣ ಇದು. ಆರಲ್ ಪಡ್ಡೆ ಮಣ್ಕ. ಹಾಂ. ಅಡರ್ ಇನ್ನೂ ಲೂಸ್ ಐತಿ. ಇದು ಕೂಡ ಹಾಲ್ ಬ್ಲಾಕು. ಇದು 20 ದಿವಸ ಟೈಮು. ಹೋಗ್ಲಿ, ಅಡ್ಡಿಲ್ಲ. 20 ದಿವಸ, ಏನೋ 1 ತಿಂಗಳು ಹೋಗಲಿ, ಕವರ್ ಆಗಲಿ. ಸ್ನೇಹಿತರೆ, ಹಸುವಿನ ಮಾಹಿತಿ ರುದ್ರೇಶಣ್ಣವ್ರ ಸೆಟ್ಟಿಂದ ಕೊಡ್ತಿರ್ತಕ್ಕಂಥ ತ್ಯಾವಣಿಗೆ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ. ಅಣ್ಣ, ಇಳಿಯೋಕ್ಕೆ ಬೇಕು ಟೈಮು. ಏನು ಅಂದರೆ ಸೋಲು 2ನೇದಲ್ಲ? 2ನೇ ಕರ ಹಾಕಿದರೆ 2ನೇದು. ಎಷ್ಟು ಟೋಟಲ್ ಇದಾವಣ್ಣ ಹಸುಗಳು ಇವತ್ತು? 8 ಇದಾವೆ. ಅದೇ ಇಲ್ಲ, ಬಂದು ನೋಡಿ. ಒಂದು ಫಸ್ಟು ನೇರವಾಗಿ ಬಂದು ನೋಡಿಬಿಟ್ಟು ಆಮೇಲೆ ಮಾತಾಡೋಣ. ಯಾಕಂದರೆ ಹಸುವಿನ ಮಾಹಿತಿ ಏನೇ ಇದ್ದರೂ ನಾವು ಲೈವಾಗಿ ತೊಗೊಳೋದಕ್ಕಿಂತ ನೀವು ಲೈವಾಗಿ ಹೋಗೋದು ಬೆಟರು. ಮೊಬೈಲಲ್ಲಿ ನಮಗೆ ಸಣ್ಣದು ಕಾಣ್ಬೋದು, ಹಸು ನೋಡಿದಾಗ ನಿಮ್ಗೊಂದು ಗ್ರಿಪ್ ಸಿಗುತ್ತೆ, ಐಡಿಯಾ ಸಿಗುತ್ತೆ. ಫೋನ್ ನಂಬರ್ ಕೊಟ್ಟಿರ್ತೀನಿ, ಮಾತಾಡ್ಕೊಳ್ರಿ. ಆಯಿತು ದಾದಾ. ಹಾಗೆ ಕ್ರಾಸ್ ಇರಲಿ. ಇದು ಎಷ್ಟನೇದಣ್ಣ? 3ನೇದ 2ನೇದ? ಕರ ಹಾಕಿದ್ರೆ 3ನೇದು ಹಸು. ಈ ಥರ ಲೆಂತ್ ಇದೆ, ಹೆವಿ ಇದೆ. ಇಳಿಯೋಕ್ಕೆ ಟೈಮ್ ಬೇಕಾ? 20 ಡೇಸ್ ಆದರೂ ಬೇಕಲ್ಲ? ನೀವು 20 ದಿವಸ ಆದರೂ ತೊಗೊಳುತ್ತೆ. ಕರಿ ಗೊರ್ಸೆ ಇದೆ, ಕರಿ ಕೋಡಿನ ಹಸು ಇದು. ಅಂಡ ಬಂಡ ಇದೆ. ಇದೊಂದು ಕೇಳ್ತೀನಿ, ಆದರೆ ಎಷ್ಟಕ್ಕಾಗ್ಬೋದಣ್ಣ ಇದು? ಎಷ್ಟು 75 ಮೇಲೆ ಆದರೆ ಕೊಡ್ತೀನಿ. ಓಕೆ, 75 ನಿಯರ್. ಓಕೆ, ಗಾತ್ರ ದೊಡ್ಡದಿರ್ತಕ್ಕಂಥ ಹಸು ಇದೆ. 25 ಆಗ್ಬೋದು. ಹಾಲಿಂದು ಕನ್ಫರ್ಮೇಷನ್ ಕೇಳಲ್ಲ ನಾನು ಅವರಿಗೆ, ಯಾಕೆಂದರೆ ಹೊರಗಡೆಯಿಂದ ತಂದಿದ್ದಾರೆ. ತಂದು ಈಗ ಅವರು ಹೇಳೋದಕ್ಕೂ ಅಲ್ಲಿ ಬರೋದು ವ್ಯತ್ಯಾಸ ಆದರೂ ಅದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ನೀವೇ ಗೆಸ್ ಮಾಡಿ ಖರೀದಿ ಮಾಡಲಿಕ್ಕೆ ಅನ್ನೂ ಇದೆ. ಏನು ಕನ್ಫರ್ಮ್ ಹೇಳ್ತೀರಣ್ಣ? ಪಕ್ಕ ಇಷ್ಟೇ ಬರುತ್ತೆ ಅಂತ ಏನಾದ್ರು? ಏನು ಮೇಂಟೆನೆನ್ಸ್ ಮೇಲಲ್ಲ, ಅದಕ್ಕೆ ಮತ್ತೆ ಹಂಗಂದ್ರೆ ಅವ್ರ ಮೇಂಟೆನೆನ್ಸ್ ಮೇಲೆ. ಅವ್ರು ಹೇಳಿದ್ದಾರೆ ನಿಮಗೆ 13-14 ಲೀಟ್ರ್ ಹೇಳಿದ್ದಾರೆ. ನಾವು ಅದೆಲ್ಲ ಹೇಳಂಗಿಲ್ಲ. ಅವ್ರು ಬಂದು ನೋಡ್ಕೊಬೇಕು.
ಅವ್ರು ಹೆಂಗೆ ಫೀಡ್ ಹಾಕೊಂಡು ಅವ್ರು ಹೆಂಗೆ ಜೋಪಾನ ಮಾಡ್ತಾರೆ ಅದ್ರ ತಗೊಂಡು ಹಾಲು ಕರಿತೀವಿ. ಹಾಲು ಕರೆದಿದ್ರೆ ನಮ್ಗೆ ಹೇಳ್ಕೊಬೋದು, ಬಟ್ ಹಾಲು ಕರೆದಿರಲ್ಲ, ಗಬ್ಬದ ಹಸು ಇದು, ಹಂಗಾಗಿ ಇರುತ್ತೆ. ಆಯ್ತಣ್ಣ, ನೆಕ್ಸ್ಟ್ ನೋಡೋಣ. ಒಂದು ವೇಳೆ ಇವು ಮಣಕ ಕೊಡೋ ಇಲ್ಲ ಇಲ್ಲಿರೋಂಥವು, ಮತ್ತೆ ಅದನ್ನು ಕೇಳಬೇಡಿ. ಇದು ಹಾಲಿಂದಿದೆ, ಈ ಕಡೆ ನಿಂತಿದೆ. ಕರುವಾಕ ಎಷ್ಟು ದಿನ ಆತಣ್ಣ? 3 ದಿವಸ 4 ದಿವಸ ಆಯ್ತು. 4 ಗೀಬ್ದು ಅಲ್ಲಲ್ಲಿ ಐತಿ. ಮಸ್ಲಾಮ್ ಹೇಳ್ತಾ ಇದ್ರೆ ಎಷ್ಟು 4 ಮೇಲೆ ಐತಿ ಹಾಲು ಗೀಬ್ದು ಅಂತ. ಇದೆ ಅಲ್ಲ ಅದು ಹಸು? ಹಾಲಿಂದ ಹಸು ಕೂಡ ಇದೆ. ಕರು ಹೆಣ್ಣ ಗಂಡನ? ಗಂಡು 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 ಕರು ಇದೇನಾ? ಅದಲ್ಲ ಆ ಕಡೆ ಕಿರು ಅಂತಿತ್ತಲ್ಲ ಅದು. ಓಕೆ 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 ಆಯ್ತಪ್ಪ, ನೋಡೋಣ. ಹಸುವಿನ ಮಾಹಿತಿ ಸಿಗುತ್ತೆ ಅನ್ನೋದು ಮಾತ್ರ ಕೊಡ್ಬೋದು ನಾವು. ಇನ್ನುಳಿದಂತೆ ನಿಮ್ಮದಿದೆ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಜವಾಬ್ದಾರಿಯಲ್ಲಿರುತ್ತೆ. ನೋಡಿ ಬಂದು ಪರಿಶೀಲಿಸ್ಕೊಂಡು ಖರೀದಿ ಮಾಡಿ. ಇದೇ ಥರ ಹೆಚ್ಚಿನ ಮಾಹಿತಿ ವಿಡಿಯೋ ಕೊಡ್ತಾ ಇರ್ತೀವಿ. ಇನ್ನೊಂದು ಹಸು ಬರೋದಿದೆ, ನೋಡೋಣ ಅದರೊಳಗೆ ಆದರೆ ಕೊಡೋಣ. ಫುಲ್ಲಾಗಿದೆ, ಹಾಲು ಕರೆದಿದ್ದಾರೆ. ಗೀಬ್ದ ಹಾಲು ಗೀಬಿನ ಹಾಲು. ಓಕೆ, ಸ್ವಲ್ಪ ಹಾಲಿನಲ್ಲಿ ಇಲ್ಲಿರ್ತಕ್ಕಂಥ ಹಸುಗಳು ಬಾಯಿ ಬಿಡದ ಈ ಕಡೆ ಒಂದೆಷ್ಟು ಒಂದು 75 ಆಸುಪಾಸು ಆಗ್ತಾವ. 75ರಿಂದ ಕೊಡ್ತೀವಿ. 75ರಿಂದ ಕೊಡ್ತೀರಿ ಇವೆಲ್ಲ ಹೆಚ್ಚು? ಹೆವಿ ದನ ಇವು. ಹಾಂ ಇನ್ನೂ ಇಳಿಯೋಕ್ಕೆ ಟೈಮ್ ಬೇಕು ಇದಕ್ಕೆ? ಒಂದು 15-20 ದಿವಸ 20 ದಿವಸ ಟೈಮ್ ಇದೆ. ಓಕೆ, ಹೊರಗಡೆ ಮಳೆ ಸ್ಟಾರ್ಟ್ ಆಗಿದೆ ಬಂದಗಡೆ, ಹಾಗಾಗಿ ಕೊಟ್ಟಿಗೆಯಲ್ಲಿ ನೋಡ್ತಾ ಇದ್ದೀವಿ. ಒಂದು 75 ಆಸುಪಾಸು ಸಿಕ್ತು ಅಂದರೆ ನಾವು ಕೊಟ್ಟುಬಿಡ್ತೀವಿ ಅಂತ ಹೇಳಿದ್ದಾರೆ. ಹೆವಿ ಬ್ರೀಡ್ ಹಸುಗಳು ಕೊಟ್ಟಿಗೆಯಲ್ಲಿ ಇರುವಂಥದ್ದು. ಇದು ಕೂಡ ಹೆವಿ ಬ್ಯಾರಲ್ ಇತ್ತಪ್ಪು. ಗರಡು ಮಕ್ಕ ಇದೆ, ಅಡರ್ ಲೂಸ್ ಇದೆ. ಒಂದು 20 ದಿವಸ ಏನಾದರೂ ಬೇಕು. ಅಡರ್ ಲೂಸ್ ಆಗಿರ್ತಕ್ಕಂಥದ್ದು. ಮುಖ ನೋಡ್ಕೊಂಬಿಡಿ, ಮುಖ ತೋರಿಸಿಲ್ಲ ನಂಗೆ ಆಗಬಾರ್ದು. ಹೊರಗೆ ಮಳೆ ಸ್ಟಾರ್ಟ್ ಆದ ಕಾರಣ ಮತ್ತೆ ಒಳಗೆ ಮಾಡ್ತಾಯಿದ್ವಿ ವಿಡಿಯೋನ. ಯಾರಿಗಾರು ಆಸಕ್ತಿ ಇದ್ದವರು ಬೇಕಾದರೆ ಖರೀದಿ ಮಾಡ್ಬೋದು. ಓಕೆ ಓಕೆ ಆಲ್ಮೋಸ್ಟ್ ವೈಟ್ ಕಡೆ ಇರೋಂಥ ಹಸುಗಳಿದ್ದಾವೆ. ಒಂದು ಸತಿ ನೋಡಿ ಬಂದು ಒಂದು ಸತಿ ನೋಡಿಕೊಂಡು ಪರಿಶೀಲಿಸ್ಕೊಳ್ಳಿ. ನೀವು ತೊಟ್ಟು ತೆನೆ ಎಲ್ಲ ನೋಡಿಕೊಂಡ ನಂತರ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲರ 55ರಿಂದ ಒಂದು 70-75ವರೆಗೆ ಸಿಗುವ ಹಸುವಿನ ಮಾಹಿತಿಯ ತಂದಿದ್ದಾರೆ. ಓಕೆ ಓಕೆ, ಸಾಕು ಬಿಡಮ್ಮ, ನಿಂತ್ಕೊಂಡು ನೀನು. ಗುಡ್. ಇದೊಂದು ಫೋಟೋ ಚೆನ್ನಾಗಿ ಲೆಂತ್ ಇದೆ ಹಸು. ಆಯಿತು ಬಸ್. ಇದೊಂದಿದೆ, ಬ್ಲ್ಯಾಕ್ ಕಡೆ ಜಾಸ್ತಿ, ವೈಟ್ ಕಡೆ ಕಡಿಮೆ ಇರ್ತಕ್ಕಂಥದ್ದು. ಮಂಜಣ್ಣವರ ಇನ್ನು ಮೇವು ತಿನ್ನಿಸ್ತಾ ಇದ್ದಾರೆ, ಅದಕ್ಕೆ ಲೈಟ್ ಆಗಿದೆ. ಇವ್ರದ ಎಷ್ಟು ದಿನ ಹೋಗ್ಬೋದು ಇದು? ಇದೊಂದು 15 ದಿವಸ ಬೇಕು. 15 ದಿವಸನಾದ್ರೂ ಬೇಕು. 15 ದಿವಸ ಬೇಕು. 4 ಪಡ್ಡೆನಾ? ಗುಡ್. 4 ಪಡ್ಡೆ ಮಣಕ. ಇದು ಸ್ವಲ್ಪ 75 ಮೇಲೆ ಹೋಗುತ್ತೆ, 75 ಒಳಗಿರುತ್ತಪ್ಪ. ಹಾಂ, ಅಷ್ಟೇ 75 ಆಸುಪಾಸಿಗೆ ಮಣಕ ಇದೆ ನೋಡ್ರಪ್ಪ. 4 ಟೀತ್, 55 to 75. ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಂಡು ಖರೀದಿ ಮಾಡಲಿಕ್ಕೆ ಚೆನ್ನಾಗಿದೆ. ಓಕೆ, ಆಗ್ಬೋದು. 2ನೇದೆಲ್ಲ ಹಿಡಿದ್ರೆ